ಹಸಿರಿನ ವನ ಸಿರಿಯ ಮಡಿಲಲ್ಲಿ ಇರುವಂತಹ ಸ್ವರ್ಣವಳ್ಳಿ ಮಠಕ್ಕೆ ಇಂದಿನ ಪ್ರಯಾಣ. ಬನ್ನಿ, ನನ್ನ ಜೊತೆಗೆ ನಿಮ್ಮನ್ನು ಕೂಡ ಈ ಸ್ಥಳಕ್ಕೆ ಕೊಂಡೊಯ್ಯುತ್ತೇನೆ. ಸುತ್ತಮುತ್ತಲೂ ಹಸಿರಿನ ವನಸಿರಿ, ತೋಟಗಳು, ಈ ಬೀಸುವಂಥ ತಂಗಾಳಿ, ಈ ಮಧ್ಯದಲ್ಲಿ ನಾವು ಸ್ವರ್ಣವಳ್ಳಿ ಮಠಕ್ಕೆ ಪ್ರವೇಶ ಮಾಡಿದ್ದು ಗೊತ್ತೇ ಆಗಲಿಲ್ಲ. ಸಿರ್ಸಿಯಿಂದ ಹುಲೇಕಲ್ ರೋಡಿನಲ್ಲಿ ಹೋಗೋದು. ಸುಮಾರು 17 ಕಿಲೋಮೀಟರು. ಸಿರ್ಸಿಯಿಂದ ಹೋಗುವಾಗ ರೈಟ್ ಸೈಡ್ ಏನಿದೆ ಒಂದು ಸೋಂದಾ ಕ್ರಾಸ್ ಬರುತ್ತೆ. ಅಲ್ಲಿಂದ ಒಳಗಡೆ ಬಸ್ಸು ಕೂಡ ಲಭ್ಯ ಇದೆ. ಆ ಬಸ್ಸಿನಲ್ಲಿ ಕೂಡ ಮಹಾಪೂಜೆಯ ವೇಳೆಗೆ ಹೋಗ್ಬೋದು. ಬನ್ನಿ, ಪ್ರವೇಶವನ್ನು ಇದು ಮೊದಲು ಕೂಡ ಒಂದು ಪ್ರವೇಶವನ್ನು ಮಾಡಿದ್ದೆ, ಈಗ ಸ್ವಲ್ಪ ಬದಲಾವಣೆ ಇದೆ. ಶ್ರೀಮತ್ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳು, ಅದ್ವೈತ ಸಿದ್ಧಾಂತದ ಶ್ರೀ ಶಂಕರಾಚಾರ್ಯರ ಒಂದು ಪಾದಕಮಲಗಳನ್ನು ಸ್ಮರಿಸಿಕೊಂಡು ಅವರ ದರ್ಶನವನ್ನು ಪಡೆದು ಒಳಗಡೆ ಹೋದಾಗ ಕಂಡಿದ್ದು ಸುಂದರವಾದ ಒಂದು ಹೂದೋಟ ನಿಮಗೂ ಕಂಡು ಬರ್ತಾ ಇದೆಯಲ್ವಾ? ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತಂದರೆ ನಮ್ಮ ಮನಸ್ಸು ಕೂಡ ಹೂವಿನಂತೆ ಅರಳಿಬಿಡುತ್ತೆ. ಒಂದೊಂದು ಹೂವಿಗೂ ಒಂದೊಂದು ಬಣ್ಣ, ಒಂದೊಂದು ಹೂವಿಗೂ ಒಂದೊಂದು ಪರಿಮಳ. ಆದರೂ ಕೂಡ ಎಲ್ಲ ಹೂವುಗಳು ಸೇರುವುದು ಆ ಪರಮಾತ್ಮನ ಪಾದವನ್ನು. ಅದು ಕೂಡ ಪುಣ್ಯ ಬೇಕಲ್ವಾ? ನನಗೂ ಕೂಡ ಒಂದು ಈ ಪುಣ್ಯ ಲಭಿಸಿದೆ, ಆ ಒಂದು ದರ್ಶನವನ್ನು ಪಡೆಯುವಂಥದ್ದು. ಈ ಪ್ರಧಾನ ಒಂದು ಬಾಗಿಲ ಮುಂದೆ ಹಾಕಿ ಬಿಟ್ಟು ಒಳಗಡೆ ಹೋದಾಗ ನಮಗೆ ಒಂದು ಈ ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅಲ್ಲಿ ಹೋದಾಗ ಅಲ್ಲಿರುವಂಥ ಒಂದು ಭಕ್ತಿಯ ಭಾವನೆಯನ್ನು, ಆ ಒಂದು ಪರಮಾತ್ಮನ ದರ್ಶನವನ್ನು ಪಡೆಯೋದಕ್ಕೆ ಒಂದು ಅವಕಾಶ ಸಿಗುತ್ತಲ್ವ, ಅದೇ ನಮಗೆ ಸಿಗುವಂಥ ಒಂದು ಏನು ಹೇಳ್ಬೋದು, ಜೀವನದ ಒಂದು ಪುಣ್ಯದ ಒಂದು ಫಲ ಅಂತ ಹೇಳ್ಬೋದು. ಶ್ರೀ ರಾಜೇಶ್ವರಿಯ ಮಾತಾ, ಆ ಮಾತೆಯ ಒಂದು ಪೂಜೆಯನ್ನು ನೋಡುವಂಥ ಆ ಒಂದು ದೃಶ್ಯವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುವಂಥ ಒಂದು ಅವಕಾಶ ಸಿಕ್ತು. ಶ್ರೀಮತ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಭಕ್ತಿಯಿಂದ ಅವರು ಒಂದೊಂದೇ ಪೂಜೆಯನ್ನು, ಮಂಗಳಾರತಿಯನ್ನು ಮಾಡೋದನ್ನು ನೋಡೋದಕ್ಕೆ 100 ಕಣ್ಣು ಸಾಕಾಗುವುದಿಲ್ಲ. ಇಲ್ಲಿ ಸಾಮಾನ್ಯವಾಗಿ ನವರಾತ್ರಿಯಲ್ಲಿ ತುಂಬ ಸಂಭ್ರಮದಿಂದ, ವಿಜೃಂಭಣೆಯಿಂದ ಎಲ್ಲ ಕಾರ್ಯಗಳು ನಡೆಯುತ್ತದೆ. ಅರಿಶಿನ ಕುಂಕುಮಾರ್ಚನೆ ನಡೆಯುತ್ತದೆ. ಶ್ರೀಚಕ್ರ ಪೂಜೆಯನ್ನು ಕೂಡ ಮಾಡಲಾಗ್ತದೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಇರುವಂಥ ಒಂದು ಸೇವೆಗಳನ್ನು ನಡೆಸುವಂಥ ಕ್ಷೇತ್ರ ಸ್ವರ್ಣವಳ್ಳಿ ಮಠ ಅಂತ ಹೇಳ್ಬೋದು. ಅನ್ನದಾನ ನಡೆಯುವಂಥದ್ದು ಕೂಡ ಇಲ್ಲಿದೆ. ಈ ವೇಳೆಯಲ್ಲಿ ಬಂದಾಗ ಅನ್ನದಾನವನ್ನು ಕೂಡ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ವೇದ ಪಠಣ ಕಾರ್ಯಕ್ರಮ ಇದೆ, ಅದನ್ನು ಕೂಡ ನನಗೆ ನೋಡುವಂಥ ಒಂದು ಅವಕಾಶ ಸಿಕ್ತು. ಯತಿದ್ವಯರು ಇಬ್ಬರು ಗುರುಗಳ ದರ್ಶನವನ್ನು ಕೂಡ ಪಡೆದುಕೊಂಡೆ. ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಯವರಿಂದ ತೀರ್ಥ ಒಂದು ಸ್ವೀಕಾರ ಮಾಡುವಂಥ ಭಾಗ್ಯ ಕೂಡ ನನ್ನದಾಯಿತು. ನೀವು ಕೂಡ ಒಮ್ಮೆ ಈ ಒಂದು ಸ್ಥಳವನ್ನು ದರ್ಶನವನ್ನು ಮಾಡಿ ಅಲ್ಲಿರುವಂಥ ಪ್ರಶಾಂತತೆಯ ನಡುವೆ ನೀವು ಅಲ್ಲಿ ಹೋಗಿ ಸೇರಿಕೊಂಡಾಗ ತುಂಬ ಸಮಾಧಾನ ಸಿಗುತ್ತೆ. ಏನು ಹೇಳ್ಬೋದು ಅಂತಂದರೆ, ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಧಾರ್ಮಿಕವಾಗಿ ಮಾತ್ರವಲ್ಲ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲರ ಒಂದು ಕಷ್ಟಗಳಿಗೆ ತಮ್ಮ ಭಾವನೆಯನ್ನು ಮಿಡಿಯುತ್ತಾ ಎಲ್ಲರ ಜೊತೆಗೆ ಎಲ್ಲರಿಗೂ ಸಮಾಧಾನವನ್ನು ಕೊಡುವಂಥ ಒಂದು ಸ್ಥಳ. ಇದು ಗುರುಮೂರ್ತಿ ಮಂದಿರ. ಇದು ಸ್ವರ್ಣವಳ್ಳಿ ಮಠದ ಹಿಂದುಗಡೆ ಇದೆ. ಇದನ್ನು ಕೂಡ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಸುತ್ತಮುತ್ತಲೂ ಅಡಿಕೆಯ, ತೆಂಗಿನ ತೋಟದ ಮಧ್ಯದಲ್ಲಿ ಇರುವಂಥ ಈ ಒಂದು ಮಠ ನಮ್ಮ ಒಂದು 16 ಸೀಮೆಯ ಕೇಂದ್ರವಾಗಿದೆ. ಭಕ್ತರಿಗೆ ಒಂದು ಕೇಂದ್ರ ಬಿಂದು, ನಮ್ಮೆಲ್ಲರ ಆಸೆಯನ್ನು ಈಡೇರಿಸುವಂಥ ರಾಜರಾಜೇಶ್ವರಿ ಈ ಒಂದು ನನಗೆ ಈ ದರ್ಶನವನ್ನು ಕೊಡುವಂಥ ಭಾಗ್ಯವನ್ನು ನೀಡಿದ್ದು ನನ್ನ ಒಂದು ಪುಣ್ಯ ಅಂತ ಹೇಳ್ಬೋದು. ಒಂದು ಏನು ಹೇಳ್ತೀವಿ, ಮುಂದೆ ಬೇರೆ ಸ್ಥಳವನ್ನು ನೋಡುವಂಥ ಒಂದು ಅವಕಾಶವಿದ್ದರೂ ಕೂಡ ಮಹಾಮಂಗಳಾರತಿಯನ್ನು ಪಡೆದಂಥ ಭಾಗ್ಯ ನನ್ನದಾಗಿತ್ತು. ನೀವು ಕೂಡ ಈ ಸ್ಥಳವನ್ನು ಭೇಟಿ ಮಾಡಿ ಅಲ್ಲಿ ಇರುವಂಥ ಒಂದು ಪುಣ್ಯ ಫಲದ ಭಾಗವಾಗಿ ನಿಮಗೂ ಒಂದು ಅವಕಾಶ ಸಿಗಲಿ ಅಂತ ಹಾರೈಸ್ತೇನೆ.